ಸರ್, ಈಗ MLC ರವಿಕುಮಾರ್ ಅವ್ರ ಮೇಲೆ ನೀವು ಕೂಡ ಒಂದಷ್ಟು ದೂರನ್ನು ಕೊಟ್ಟಿದ್ರಿ. ಈಗಾಗಲೇ ಅವರು ಜಾಮೀನು ಮೇಲೆ ಇದ್ದಾರೆ. ಎಲ್ಲೂ ಕಾಣಿಸ್ಕೊತಾ ಇಲ್ಲ ಸರ್. BJP ಅವರು ಕೂಡ ಇನ್ನೊಂದು ಕಡೆ ಸೈಲೆಂಟ್ ಆಗಿದೆ. ಈಗ ರವಿಕುಮಾರ್ದು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಯೇ ಆ ರೀತಿ. ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮೊದಲಿನಿಂದ ಅವರು ನರೇಂದ್ರ ಮೋದಿಯವರು ನಮ್ಮ ಶಶಿ ತರೂರ್ ಅವರ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದಂಥವ್ರು. ಇವ್ರ ಹತ್ರ ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿಲ್ಲ, FIRನ ಆಗಲಿ ಸ್ಕ್ವಾಶ್ ಮಾಡಿಲ್ಲ. ಅದೇ ಒಂದು ಸಂತೋಷ ಸುದ್ದಿ. ಕೋರ್ಟಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಂಡಾಗ ಎಲ್ಲರೂ ಸಹ ಅದು ಹೊಸ್ನಲ್ಲಿರ್ತಾರೆ. ಪ್ರತಿಯೊಂದಕ್ಕೂ ಅವ್ರಿಗೆ FIR ಸ್ಕ್ವಾಶ್ ಮಾಡೋದು, ಅವ್ರನ್ನ ಕೇಸ್ ಕ್ವಾಶ್ ಮಾಡೋದು ಇದಾದಾಗ ಅವರು ಈ ದೇಶದಲ್ಲಿ ಯಾರೂ ನಮ್ಮನ್ನು ಕೇಳೋರಿಲ್ಲ ಅಂಥೇಳಿ ಎಲ್ಲವನ್ನೂ ಸಹ ಕೈಗೆತ್ಕೊಳ್ತಾರೆ. ಈಗ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಆದ್ದರಿಂದ ಸ್ವಲ್ಪ ಕಡಿವಾಣ ಬೀಳುತ್ತೆ ಅವ್ರಿಗೆ ನಾಲ್ಗೆಗೆ ಅಂತ ನನಗೆ ಅನಿಸುತ್ತೆ. ಸಭಾಪತಿಗಳಿಗೆ ನಾವು ದೂರು ಕೊಟ್ಟಿದ್ದೀವಿ. ಸದನದ ಅಗೌರವ ತಂದಿದ್ದಾರೆ. ಚಿಂತಕರ ಚಾವಡಿ ಅಂತ ಹೇಳಿಸ್ಕೊಳ್ತಕ್ಕಂಥ ಸದನದಲ್ಲಿ ಈ ಥರ ಭಾಷೆಗಳೆಲ್ಲ ಪ್ರಯೋಗ ಆಗ್ತಾಳೆ. ಮೊದಲು ಸಹ ಪ್ರಯೋಗ ಆಗಿದೆ. ಇದನ್ನು ಕಡಿವಾಣ ಹಾಕಬೇಕು ಅಂತೇಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಅಧ್ಯಕ್ಷರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ, ಕಾದು ನೋಡೋಣ. ಆ ನಂತರ ನಾವು ಸದನ ಪ್ರಾರಂಭ ಆದಾಗ ಅಲ್ಲಿ ಮಾತಾಡ್ತೀವಿ. ಬಿಜೆಪಿಯವರು ಒಂದು ರೀತಿ ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಾಗಿ ಅಲ್ಲಲ್ಲ, ಈಗ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ನಿಸ್ಸೀಮರು. ಆ ಥರ ನಾವು ಸಮರ್ಥನೆ ಮಾಡಿಕೊಳ್ಳೋಕೆ ಹೋದ್ರೆ ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿದ್ದು. ಅವರು ಸೋನಿಯಾ ಗಾಂಧಿ ಅವ್ರಿಗೆ ಜರ್ಸಿ ಕೌ ಅಂತ ಹೇಳಿದರು. ಶಶಿ ತರೂರ್ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದರು. ಇವೆಲ್ಲ ಕೀಳು ಮಟ್ಟದ ಭಾಷೆಗಳು ಪ್ರಯೋಗ ಮಾಡ್ತಕ್ಕಂಥದ್ರಲ್ಲಿ ಈ ಗೋಬರ್ ಯೂನಿವರ್ಸಿಟಿಯವರು, ನಾಗ್ಪುರ್ ಯೂನಿವರ್ಸಿಟಿಯು ಡಾಕ್ಟ್ರೇಟ್ ತಗೊಂಡಿದ್ದಾರೆ. ಆದ್ದರಿಂದ ಎಲ್ಲಿ ತನಕ ಗೋಬರ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿನ ನಾವು ಡಿಸಾಲ್ವ್ ಮಾಡೋದಿಲ್ಲ, ಅಲ್ಲಿ ತನಕ ಇದು ನಡೀತಾ ಇರುತ್ತೆ. ಸರ್, ಎಲ್ಲೋ ನಿಮ್ಮ ಸರ್ಕಾರದ ಮೇಲೆ 25% ಆರೋಪವನ್ನು ಪೂರ್ಣಾನಂದಪುರಿ ಸ್ವಾಮೀಜಿಯವರು ಈಗಾಗಲೇ ಮಾಡಿರುವಂಥದ್ದು. ಪೂರ್ಣಾನಂದಪುರಿ ಸ್ವಾಮೀಜಿಯವರು 25% 3 ಕೋಟಿಗೆ ಕೇಳಿದ್ದಾರೆ ಶಿವರತ್ತಂಗಡಿಗೆ ಗಾಣಿಗರ ಮಟ್ಟಕ್ಕೆ. ಈಗ ಅವೆಲ್ಲ ಲೋಕಾಯುಕ್ತ ಅನ್ನೋದು ಈ ದೇಶದಲ್ಲಿ ಮಾಡಿಟ್ಟಿದ್ದೀವಿ. ಆ ಥರ ಇದ್ದಾಗ ಕಂಪ್ಲೇಂಟ್ ಕೊಡಲಿ, ಅದನ್ನ ತನಿಖೆ ಆಗಲಿ, ಅದಕ್ಕೆ ಯಾರು ಅಡ್ಡ ಬರೋದು. ಸರ್, CM ಮತ್ತು DCM ಅವರು ಡೆಲ್ಲಿಗೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳ ವಾತಾವರಣದ ಮಧ್ಯೆ ಹೈಕಮಾಂಡ್ ಅವ್ರನ್ನ ಕರ್ಸ್ಕೊಳ್ತಾ ಇದೆ ಅನ್ನೋ ಚರ್ಚೆಗಳು. ಗೊಂದಲಗಳು ಬರೀ TV ಮಾಧ್ಯಮಗಳಲ್ಲಿದೆ ವಿನಃ ಅವರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಯಾವ ರೀತಿ ಪಹಲ್ಗಾಮ್ ಆದಮೇಲೆ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು, TVಗಳಲ್ಲಿ ಕರಾಚಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಲಾಹೋರ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಇಸ್ಲಾಮಾಬಾದ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಕಡೆಗೆ ರಾತ್ರಿ ಹೊತ್ತು ಸುಖವಾಗಿ ಮಲಗಿದ್ರು ಅಂತ ಅಷ್ಟೇ. ಸರ್, ಇದು 15 ಸಭೆ ಇದೆಯಲ್ಲ ಸರ್, ಅದಕ್ಕೆ ಹೇಗೆ ತಯಾರಿ? 15ನೇ ತಾರೀಕು ಸಭೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾಳ ಮುಂಚೂಣಿಯಲ್ಲಿ ಪ್ರಬುದ್ಧ ಹಿಂದುಳಿದ ವರ್ಗದ ನಾಯಕರೆಲ್ಲ ಬೆಂಗಳೂರು ನಗರದಲ್ಲಿ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿರೋದರಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ಅಂದರೆ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಅನಿಲ್ ಜೈಹಿಂದ್ ಅಂಥೇಳಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಭೆ ನಡೀಬೇಕು ಅಂಥೇಳಿ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಇಲ್ಲಿ 15ನೇ ತಾರೀಕು ಸಭೆ ನಡೆಯುತ್ತೆ. ಅಲ್ಲಿ ಭಾಳಷ್ಟು ನಿರ್ಣಯಗಳನ್ನು ಹಿಂದುಳಿದ ವರ್ಗದವರು ಮತ್ತು ಜಾತಿ ಜನಗಣತಿ ಮತ್ತು ಜನಗಣತಿಯ ವಿಚಾರದಲ್ಲಿ ನಿರ್ಣಾಯಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ. ಅದಕ್ಕೆ 2 ವರ್ಷ ಆದ್ರೂ ಅವ್ರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.